ಕಥೆ ಆಗ್ಲಿ, ಒಂದು ಕವಿತೆ ಆಗ್ಲಿ, ಒಂದು ಪ್ರಸಂಗ ಆಗ್ಲಿ, ಒಂದು ಪ್ರಬಂಧ ಆಗ್ಲಿ, ಅದು ಯಾವ ಸಮಯದಲ್ಲಿ ಹುಟ್ಟಿಕೊಳ್ತು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಸಮಯ ಮತ್ತು ಸಂದರ್ಭ ಇಲ್ಲದೆ ಇರುವಾಗ ಯಾವುದೇ ಕಥೆನೂ ಹುಟ್ಟಲ್ಲ, ಯಾವುದು ಕವಿತೆನೂ ಹುಟ್ಟಲ್ಲ. ಆ ಸಮಯ ಅಂದ್ರೆ ನೀವು ಹೇಳೋದು ಕಾಲ ಅಲ್ಲ, ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು ಅದಲ್ಲ. ಆ ಕಾಲ ಅಂದ್ರೆ ಆ ಸಂದರ್ಭ ನನಗೆ ಯಾವಾಗ ತಟ್ಟಿತ್ತು ಅಂತ. ಅದಕ್ಕೆ ನಾನು ಯಾವಾಗ ಪರಸ್ಪರ ಜೊತೆ ಆದೆ ಅಂತ. ಯಾವುದೇ ಒಂದು ಸಂಗತಿಯನ್ನ ಅಲ್ಲಿ ಯಾವುದೋ ಒಬ್ಬನು ಬಿದ್ದಿರುವಂತಹ ಪೇಪರ್ ಅನ್ನು ಓದುವಂತಹವನು, ಅವನಿಗೆ ಯಾಕ ಆ ಕಾಲ ಕೂಡಿ ಬಂತು ಅವನಿಗೆ, ಆ ತರ ಆಗ್ಲಿಕ್ಕೆ ಏನ್ ಕಾರಣ? ಆ ಪಾತ್ರ ಅಷ್ಟು ಗಂಭೀರವಾಗಿರುವಂತಹ ಒಬ್ಬ ಗೌಡನೋ ದೇಸಾಯಿನೋ ಏನೋ, ಅವನು ಯಾಕೆ ಆ ಪೇಪರ್ ಓದುವಂತಹ ಬಿದ್ದಿರುವಂತಹ ಕಾಗದಗಳನ್ನ ಚಿಂದಿಗಳನ್ನ ಆರಿಸ್ಕೊಳ್ಳಿಕ್ ಹೋದ ಅನ್ನೋದೇನ್ ಕಾಲ ಐತಲ್ಲ, ಅದು ಮುಖ್ಯ. ನಾವು ಇಲ್ಲಿ ಕಟ್ಟಿಕೊಡ್ಬೇಕಾಗಿದ್ದು ಪಾಸ್ಟ್ ಟೆನ್ಸು, ಪ್ರೆಸೆಂಟ್ ಟೆನ್ಸು, ಫ್ಯೂಚರ್ ಟೆನ್ಸ್ ಅಲ್ಲ. ಆ ಸಂದರ್ಭಗಳು ಅವನನ್ನ ಹೇಗೆ ತಟ್ಟಿತು. ಹಂಗೇನೆ ಹಣಗಿ ಸರ್ ಎಲ್ಲಾ ಕಥೆಗಳನ್ನ ತಗೋರಿ, ಪಲಾಯನ ತಗೊಳ್ರಿ, ದೇವಕಿ ತಗೊಳ್ರಿ, ಸುಮತಿ ತಗೋರಿ, ಆಮೇಲೆ ಇನ್ನೊಂದು ಯಾವ್ದು ಬರ್ತದಲ್ಲ ಅಂತಂದ್ರೆ ಲಾಸ್ಟ್ಗೆ ಕುಲಕಸಬು ತಗೊಳ್ಳಿ. ಇವೆಲ್ಲವುಗಳಲ್ಲಿ ಅವ್ರಿಗೆ ಆ ಸಂದರ್ಭಗಳು ಯಾವಾಗ ತಟ್ಟಿತು ಅನ್ನೋದನ್ನ ಅವ್ರು ಕಟ್ಟಿ ಕೊಟ್ಟಿದ್ದಾರೆ ಅಷ್ಟು. ಆಮೇಲೆ ಕಥೆಗಳನ್ನ ಅವ್ರು ಹೇಗ್ ಬರಿಬೇಕು, ಆ ಸಂದರ್ಭಕ್ಕೆ ಪಾತ್ರಗಳು ಬೇಕು, ಸನ್ನಿವೇಶಗಳು ಬೇಕು, ಆಮೇಲೆ ಅವ್ರು ಹೇಳುವಂತಹ ಸಂವೇದನೆಗಳು ಬೇಕು, ಮುಖಾಮುಖಿ ಆಗ್ಬೇಕು, ಸಂಭಾಷಣೆ ಇರಬೇಕು. ಆಮೇಲೆ ಕತೆ ಹೇಳಿದ್ರು ಒಂದು ಬಹಳ ಸೊಗಸಾಗಿ ನನ್ಗೆ ಹಿಡಿಸಿರುವಂತಹ ಮಾತು, ಕತೆ ಯಾವುದೇ ತಗೊಳ್ರಿ, ಒಂದು ಕವಿತೆನೇ ತಗೊಳ್ರಿ, ಕಥೆನೇ ತಗೊಳ್ರಿ, ಆದಿ ಮತ್ತು ಅಂತ್ಯ ಬಹಳ ಇಂಪಾರ್ಟೆಂಟ್. ನೀವು ಎಷ್ಟು ಸುಲಭದಲ್ಲಿ ಓದುಗನನ್ನ ತಟ್ಟಬೇಕು ಅಂತಂದ್ರೆ ಆದಿನೂ ಅಷ್ಟೇ ಪ್ರಮುಖ. ಬಹಳ ಸರಿ ಯೋಚನೆ ಮಾಡ್ಬೇಕು ನಾವು ಒಂದು ಪದ ಬಳಸ್ಬೇಕಾದ್ರೆ. ಒಂದು ಸಾಲ ನಾನು ಬರಿಬೇಕಾದ್ರೆ 10-100 ಸಾರಿ. ಇದು ನಿಮಗಲ್ಲ, ಬೇರೆ ಓದುಗರನ್ನ ಇಲ್ಲಿ ಇಟ್ಕೊಳ್ಳೋದೇ ಬೇಡ. ನನಗೆ ನನ್ನ ಮನಸ್ಸಿಗೆ ಅದು ತಟ್ಟಿತಾ, ನನಗೆ ಒಪ್ಪಿಗೆ ಆಯ್ತಾ, ಅದು ನನಗೆ ಒಪ್ಪಿಗೆ ಆದ್ಮೇಲೆ ಇನ್ನೊಬ್ಬರಿಗೆ ಒಪ್ತಾರೆ ಬಿಡ್ತಾರೆ ನನಗೆ ಬೇಕಿಲ್ಲ. ಅದು ಫಸ್ಟ್ ನನ್ನ ಆತ್ಮವನ್ನ, ನನ್ನ ಮನಸ್ಸನ್ನ ಅದು ನಾನು ಬರೆದಿದ್ದು ತೃಪ್ತಿಪಡಿಸಿದ್ರೆ ನಾನು ಅದು 100 ಸರಿ ನಾನೇ ಓದ್ಕೋತೀನಿ. ನನ್ನ ಕತೆ ಬಗ್ಗೆ, ನನ್ನ ಕವಿತೆ ಬಗ್ಗೆ ನನಗೆ ಹೆಮ್ಮೆ ಬರ್ತದೆ. ಅದು ಉಳಿದವ್ರು ಏನಾದ್ರೂ ಹೇಳಿ. ಹಂಗೆ ಇಲ್ಲಿ 2 ವ್ಯಕ್ತಿಗಳ ಕುರಿತು ನಾವು ಹೇಳೋದು ಬೇಕಿಲ್ಲ. ಅವರು ತಮಗೆ ದಕ್ಕಿರೋದನ್ನ ನಾನೇನ್ ನೋಡ್ಕೊಂಡೆ, ನನಗೇನ್ ಅನ್ಸಿದೆ ಅದು ಅವ್ರು ವ್ಯಕ್ತ. ಇದು ಇವತ್ತು ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯಕ್ಕೋಸ್ಕರ ಒಬ್ಬ ಹೋದ್ನಲ್ಲ ಕವಿತೆಯಲ್ಲೇ, ಸ್ವಾತಂತ್ರ್ಯಕ್ಕೋಸ್ಕರ ನನಗಿದು ಬೇಡ, ಇದು ಪೂಜೆ ಬೇಡ, ಇದು ಬೇಡ, ಕರೀರಿಯೋದು ಬೇಡ, ಅದು ಅವ್ರ ಕಥೆಯಲ್ಲಿ ಆ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯಕ್ಕೆ ಏನು ವ್ಯತ್ಯಾಸ ಐತಿ ಅಂತೀರಿ ನೀವು? ಸಹಜವಾಗಿ ಮಾತಾಡಾರ ಅವರು. ಆಮೇಲೆ ಅವ್ರು ಸಹಜವಾಗಿ ಕಟ್ಟಿಕೊಟ್ಟಾರ. ಎರಡರಲ್ಲಿಯೂ ಕೂಡ 2 ಧ್ವನಿಗಳು ಸಹಜತೆಯ ಧ್ವನಿಗಳಿವು. ಹೀಗಾಗಿ ಏನಂದ್ರೆ ನಮಗ್ ಓದುಗ್ರಿಗೆ ಏನ್ ಅನ್ಸ್ತದ, ನಾವು ನಮ್ಮ ಇದ್ರಲ್ಲಿ ನಮ್ ದೃಷ್ಟಿಕೋನದಿಂದ ಸಹಜನೇ ಇಲ್ಲಿ. ನನ್ನ ಸಹಜವಾಗಿ ನಾನು ಅವ್ರನ್ನ ಹಿಂಬಾಲಿಸ್ತೀನಿ, ಸಹಜವಾಗಿ ನಾನು ಇವ್ರ ಕೃತಿಗಳನ್ನ ಹಿಂಬಾಲಿಸ್ತೀನಿ. ಒಂದು ಕಥೆ ಬರುವಾಗ ಎಷ್ಟು ಎಚ್ಚರ ಪ್ರಜ್ಞೆ ಇರಬೇಕು ಅಂತಂದ್ರೆ, ಆ ಕಥೆ ಸಾಮಾಜಿಕವಾಗಿ, ಸೃಜನಶೀಲವಾಗಿ, ಸಂವೇದನಾತ್ಮಕವಾಗಿ ಒಂದು ಸಂದೇಶವನ್ನ ಕೊಡ್ಲೇಬೇಕು. ಕವಿ ಏನೇ ಬರೀರಿ ನೀವು, ನಾಲ್ಕು ಸಾಲೆ ಬರೀರಿ ಅನ್ನೋದನ್ನ ಅವರು ಹೇಳ್ಕೊಟ್ಟಾರ. ಯಾರು ಅಂದ್ರೆ ಕಥೆಗಾರರು ಹೇಳ್ಕೊಟ್ಟಾರ ತಮ್ಮ ಕಥೆಗಳಲ್ಲಿ. ಯಾಕಂದ್ರೆ ನಾವು ಕೇಳಿದ್ವಲ್ಲ, ಕೇಳಿದಾಗ ಅನಿಸ್ತು, ಓ ಹೌದಲ್ಲ, ದೇವಿಕಾದು ಹೇಳುವಾಗ ಎಷ್ಟು ಮನಸ್ಸಿಗೆ ತಟ್ಟುತ್ತೆ ಹೇಳ್ರಿ ನೋಡ್ರಿ. ಆ ಕಥೆಯ ಚಿತ್ರಣ ನಾನು ಓದಿಲ್ಲ, ನಿಜವಾಗ್ಲೂ ಓದಿಲ್ಲ, ಆದ್ರೆ ಅವ್ರು ದೇವಿಕಾ ಬಗ್ಗೆ ಹೇಳುವಾಗ ನಂಗೆ ಆ ದೇವಿಕಾ ನನ್ ಮುಂದೆನೆ ಬಂದಂಗಾಯ್ತು. ಅದು ಕಥೆಗಾರನಿಗೆ ದಕ್ಕಿರುವಂತ ಯಶಸ್ಸು. ಆಮೇಲೆ ಅವ್ರು ಹೇಳಿದ್ರು ಅಂತ ನಾನು ಅದನ್ನ ಕೇಳಿಸ್ಕೊಂಡಲ್ಲ, ಅದು ನನ್ನ ಮನಸ್ಸಿನೊಳಗೆ ನಾಟಿತ್ತು. ಅದಕ್ಕೆ ವಿಮರ್ಶೆ ಇವು ಬೇರೆ ಅದಾವ. ದಯವಿಟ್ಟು ನಾವು ವಿಮರ್ಶೆಯನ್ನು ಅಷ್ಟು ಆಳವಾಗಿ ನೋಡಕ್ ಆಗಲ್ಲ. ವಿಮರ್ಶೆ ಅಂದ್ರೆ ಎಲ್ಲನೂ ನೋಡ್ಕೊತ ಹೋಗ್ಬೇಕು, ಅದಲ್ಲ. ಆದ್ರೆ ಇಬ್ರು ಕೂಡ ನ್ಯಾಯ ಒದಗಿಸಿದರೆ ಅವ್ರ ಕತೆಗೂ ಕೂಡ ನನಗೆ ಏನಂದ್ರೆ ಇನ್ನೂ ಏನೇನೋ ಯೋಚನೆಗಳನ್ನ, ಹೊಸ ಯೋಚನೆಗಳನ್ನ ನಾವು ಹೆಂಗ ಇಲ್ಲಿ ಏನೇ ಕೇಳುವಾಗ್ಲೂ ಕೂಡ ನಾವು ಆತ್ಮವನ್ನ ತೆರೆದು ಕೂತ್ಕೊಂಡು, ಮನಸ್ಸನ್ನ ತೆರೆದು ಕೂತ್ಕೊಂಡು, ಅವ್ರು ಏನೋ ಹೇಳಕತ್ತಾರ, ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನಾನು ಕೇಳ್ಕೊಂಡೆ. ನನಗದು ಹೀಗಾಗಿ ಅವ್ರು ಹೇಳಿರೋದು ಅರ್ಥದಲ್ಲಿ ಮತ್ತೆ ಇವ್ರು ಬರೆದಿರೋ ಅರ್ಥದಲ್ಲಿ ನಾನು ಇಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಒಂದಿಷ್ಟು ಹೊಸ ವಿಷಯಗಳನ್ನ ಯಾರಂದ್ರೆ ಮಹಾಂತೇಶ್ ಅವರು ಇವತ್ತು ಹೇಳಿಕೊಟ್ರು ನಮಗೆ. ಒಂದಿಷ್ಟು ಅಂದ್ರೆ ಆ ಕಥೆಯ ಒಂದಿಷ್ಟು ಚೌಕಟ್ಟು ಅಂತ ಇರ್ತದಲ್ಲ, ಆ ಚೌಕಟ್ಟಿನಲ್ಲಿ ಯಾವ ಚೌಕಟ್ಟು ಇರ್ಬೇಕು, ಆಮೇಲೆ ಯಾವ ಚೌಕಟ್ಟನ್ನ ಏನ್ ಬಯಸ್ತಾರೆ, ಆಮೇಲೆ ನಾನು ಈಗ ಅಪ್ಡೇಟ್ ಆಗ್ಬೇಕು ಅಂತ ಹೇಳ್ತೀವಲ್ಲ, ಅಪ್ಡೇಟ್ ಆಗ್ಲಿಕ್ಕತ್ತೀವಿ ನಾವು, ಆಗಕತ್ತೀವಿ. ನಾವೆಲ್ಲ ಪರಿಪೂರ್ಣ ಆಗಕ್ಕೆ ಹೆಂಗ್ ಸಾಧ್ಯ ರೀ? ಎಷ್ಟು ಅಪ್ಡೇಟ್ ಆಗ್ಬೇಕು ನಾವು.
ಕತೆ ಸಂದೇಶ ಕೊಟ್ಟು ಅಂತಂದ್ರೆ ಅವ್ರ ಕಥೆಯಾಗಿ ಬಿಡಂಗಿಲ್ಲ ಸರ್. ನೀವು ಸಂದೇಶ ಅನ್ನೋದು ಬರೆಯೋದಲ್ಲ ಸರ್, ಬರೆಯೋದಲ್ಲ. ಲಾಸ್ಟ್ ಮೂಮೆಂಟ್ ನಲ್ಲಿ ಈಗ ಮಾರಲ್ ಇದ್ರನ್ನ ಒಂದು ನೀತಿ ಅಂತ ಹೇಳ್ತಾರೆ, ಮಕ್ಕಳ ಕಥೆಗಳನ್ನ ಹೇಳುವಾಗ ಏನೋ ಒಂದು ಹೇಳೋದು, ಅದು ಅಲ್ಲ ಸರ್. ಅದು ನನಗ್ ಕೊಡ್ಬೇಕದು. ನನಗೆ ವೈಯಕ್ತಿಕವಾಗಿ ನನಗೊಂದು ಏನಾರ ಹೇಳ್ಬೇಕದು ಕತೆ. ಬೇರೆಯವ್ರದಲ್ಲ ಸರ್. ಅದು ನಿಮ್ಮ ಅಭಿಪ್ರಾಯ ಸರ್. ಅದು ಹೆಂಗೆ ನಿಮ್ಮ ಅಭಿಪ್ರಾಯ ಅಂದ್ರೆ, ನಿಮ್ಮ ಅಭಿಪ್ರಾಯ ಹೆಂಗಂದ್ರೆ ಹೇಳ್ಬಾರ್ದು, ಬರೀಬಾರ್ದಲ್ಲಿ ಎಲ್ಲಿಯೇ. ಹೀಗೆ ಈ ಕಥೆಯ ಸಂದೇಶ ಇದು, ಈ ಕತೆ ಇದು ಆಗಿದೆ, ಇದು ಹೇಳಲ್ಪಡ್ತದಲ್ಲ. ನಾನು ಕತೆ ಓದಿದ್ರೆ, ಈ ಪಲಾಯನ ಓದಿದೆ ನಾನು, ಅವನು ಓಡ್ ಹೋಗ್ಬಿಟ್ಟ, ಅದು ಬೇಡ ನಂಗೆ. ಆಕೆಯ ಕತೆಗಳನ್ನ ಏನ್ ಮಾಡಿದ್ರು ಅಂತಂದ್ರೆ, ಅವರು ಬರೆದ್ ಕೊಟ್ರು, ಪಾರಿಜಾತಗೆ ಮತ್ತು ಪರಿಮಳಗೆ ಬರೆದ್ ಕೊಟ್ರು. ಅದು ಏನೇನೋ ಘಟನೆಗಳಾಯ್ತು, ಅವರು ಪಲಾಯನ ಹೋದ್ರು. ಹೌದು, ಈ ತರ ಎಷ್ಟೋ ಸಾರಿ ಬರೆದು ಕೊಟ್ಟಿರ್ತಾರೆ ಕೆಲವು ಮಂದಿ. ಆ ತರ ನನಗೇನೋ ಒಂದು ಅಲ್ಲಿ ಹೌದಲ್ಲ, ಇದು ತಪ್ಪು ಸಂದೇಶವನ್ನ ಕೊಡ್ತೈತಿ ಅನ್ನೋದನ್ನ ನನಗೆ ತಿಳಿಸ್ತು. ಈ ತರ ದೃಷ್ಟಿಕೋನದಿಂದ ನಾನು ನೋಡಿದ್ದೆ ಹೊರತು ಬೇರೆ ಅಲ್ಲ. ಇಬ್ರು ಚೆನ್ನಾಗಿ ಒಳ್ಳೆಯ ಕಾರ್ಯಕ್ರಮವನ್ನ ನಮ್ಮ ಹೊನ್ನಕುಸುಮ ಸಾಹಿತ್ಯ ವೇದಿಕೆಯವರು ಮಾಡಿದ್ದಾರೆ. ಹಿಂಗಾಗಿ ಈ ಇಡೀ ಬಳಗಕ್ಕೆ ನಾನು ಮತ್ತೆ ಊರಿಗೆ ಹೋಗದೇನೆ ಇರೋದಕ್ಕೆ, ಇಂಥ ಉತ್ತಮವಾದಂತಹ ಕತೆಗಾರರ ಕತೆಗಳನ್ನ ಆಲಿಸುವಂತಹ, ಭಾಗವಹಿಸುವಂತಹ ನಮ್ಮ ಹಿರಿಯರು ಬನ್ನಟ್ಟಿ ಸರ್ ಮಾತುಗಳನ್ನು ಕೇಳುವಂತ, ಅವ್ರು ಏನೋ ಹೇಳಿದ್ರು ಕೂಡ ಅಲ್ಲೊಂದು ತಿರುಳು ಇರ್ತದೆ. ಅವ್ರು ಹಂಗೆ ಸುಮ್ಮನೆ ಮಾತಾಡಲ್ಲ, ಜಸ್ಟಿಫಿಕೇಶನ್ ಕೊಟ್ಟೆ ಮಾತಾಡ್ತಿರ್ತಾರೆ. ಅದು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಬನ್ನಟ್ಟಿ ಸರ್ ಹೇಳಾಕತ್ತಾರ ಅಂತಂದ್ರೆ ಅಲ್ಲೊಂದು ಏನೋ ಇದು ಐತಿ, ನನಗೇನೋ ಅಲ್ಲಿ ಒಂದು ಟ್ವಿಸ್ಟ್ ಐತಿ, ಅಥವಾ ಅಲ್ಲಿ ಒಂದು ಏನೋ ಪಾಯಿಂಟ್ ಐತಿ. ಸುಮ್ಮನೆ ಹೇಳಲ್ಲ ಅವರು, ಯಾಕಂದ್ರೆ ಬಹಳ ಅನುಭವವನ್ನ ಈಗಾಗಲೇ ನಾವ್ ಎಷ್ಟು ಓದಿವೋ ಗೊತ್ತಿಲ್ಲ, ಆದ್ರೆ ಆಚೆ ಓದ್ಕೊಂಡು ಬೆಳೆದಿರೋರು. ಗುರುವಿಗೆ ಗುರು ಅವರು ಅಂದ್ರೆ ಆ ತರ ಇದ್ದಂತಹ ಗುರುಗಳು ಹೇಳ್ತಾರಂತಂದ್ರೆ ಇನ್ನೊಂದ್ಸರಿ ನಾವು ಯೋಚನೆ ಮಾಡ್ಬೇಕು ಅಂತ ಹೇಳ್ತಾ, ಉತ್ತಮವಾದ ಕಾರ್ಯಕ್ರಮ, ಉತ್ತಮ ಮಾತುಗಳು, ಕಥೆಗಾರರನ್ನ ಪರಿಚಯಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಪರಿಗಣಿಸಬೇಕಾಗಿದ್ದೇನು ಅಂತಂದ್ರೆ, 79 ವಯಸ್ಸಿನ ಹಣಗಿ ಸರ್ ಅವರಿಗೂ ಮತ್ತು ಬಹುಶಃ 29 ವಯಸ್ಸಿನ ಮಹಾಂತೇಶ್ವರ ಅವರಿಗೂ ಮತ್ತು ಅವರು ಬರೆದಂತಹ ಕೃತಿ ಬರೆದಂತಹ ಕಾಲಘಟ್ಟಕ್ಕೂ ಇವತ್ತಿನ ಹೊಸ ಓದಿನ ಒಳ ಹರಿವುಗಳಿಗೆ ತೆರೆದುಕೊಂಡಂತ ಮಹಂತೇಶ್ವರ ಮನಸ್ಥಿತಿ ಮತ್ತು ಜ್ಞಾನ ವಿಸ್ತಾರಕ್ಕೂ ಕೂಡ ಬಹುಶಃ ಒಂದಷ್ಟು ಈ ತರದ ವ್ಯತ್ಯಾಸಗಳು, ಅಭಿಪ್ರಾಯ ವ್ಯತ್ಯಾಸಗಳು ಬರೋದಕ್ಕೆ ಸಾಧ್ಯ ಇದೆ. ಬಟ್ ನನಗೊಂದು ಒಂದ್ಸಲ ಅನ್ಸಿದ್ದೇನು ಅಂತಂದ್ರೆ, ಬಹುಶಃ ನೀವು ಹೇಳಿದಂತ ನಿಯಮಗಳನ್ನ ಒಪ್ಕೊಳ್ತೀನಿ, ಆದ್ರೂ ಕೂಡ ನಿಯಮಗಳನ್ನೇ ತಲೆಯಲ್ಲಿ ಇಟ್ಕೊಂಡು ಬರೆಯೋದಾದ್ರೆ ಸಾಹಿತ್ಯದ ರುಚಿ ಅನುಭವಿಸಕ್ ಆಗಂಗಿಲ್ಲ ಒಬ್ಬ ಓದುಗನಾದಂಥವನು. ಆ ನಿಯಮಗಳು ಅಂದ್ರೆ ಏನಾಗ್ತಾವ ಅಂತಂದ್ರೆ, ಕಾಲಕ್ರಮೇಣವಾಗಿ ನಮ್ಮ ಬರವಣಿಗೆ ನಿರಂತರವಾಗಿ ಸಾಗಿದಂತೆಲ್ಲ ನಮಗೆ ಅರಿವಿಲ್ಲದೆ ಆ ಎಲ್ಲ ನಿಯಮಗಳನ್ನ ನಾವು ಕಾಲಾನುಕ್ರಮದಲ್ಲಿ ಅಳವಡಿಸಿಕೊಂಡು ಹೋಗ್ತೀವಿ. ಪ್ರತಿಯೊಬ್ಬ ಬರಹಗಾರನು ನಿರಂತರವಾಗಿ ಓದು ಮತ್ತು ಬರಹದಲ್ಲಿ ತೊಡಗಿಕೊಂಡಿದ್ರೆ ಅದಕ್ಕಿರುವಂತಹ ನಿಯಮಗಳು ತಂತಾನೆ ನಮ್ಮಲ್ಲಿ ಆವಿರ್ಭವಿಸ್ತಾವು ಅನ್ನುವಂಥದ್ದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ಆಮೇಲೆ ಮೇಡಮ್ ಅವರು ಹೇಳಿದ್ರು ಸಂದೇಶ ಇರಬೇಕು ಅನ್ನುವಂಥದ್ದು. ಸಂದೇಶ ಇರಬೇಕು ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಮೇಡಮ್ ಅವರು ಹೇಳ್ದಂಗೆ ಏನಂತಂದ್ರೆ, ಪರೋಕ್ಷವಾಗಿ ಯಾವುದೇ ಪಾತ್ರ ಕೂಡ ಒಂದು ಸಂದೇಶವನ್ನ ಡಿಕ್ಲೇರ್ ಮಾಡುವಂಗಿಲ್ಲ, ಅಥವಾ ಯಾವುದೇ ಪದ್ಯ ಒಂದು ಡೈರೆಕ್ಟ್ ಆಗಿ ಸಮಾಜಕ್ಕೆ ಒಂದು ನಾನು ಡಿಕ್ಟೇಟ್ ಮಾಡುವಂಗಿಲ್ಲ. ಆದ್ರೆ ಆ ಕಥೆ ಅಥವಾ ಕವಿತೆಯನ್ನು ಓದುವುದರ ಮೂಲಕ ಓದುಗನ ಮನಸ್ಸಿನಲ್ಲಿ ಅಂತದೊಂದು ಬರ್ತಿರ್ತೈತಿ ಅನ್ನುವಂಥದ್ದು, ಅದು ಕೂಡ ಬರಹಗಾರನ ಒಂದು ನಿರಂತರ ಬರವಣಿಗೆಯಿಂದ ಸಿದ್ಧಿಸ್ತೈತಿ. ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ನಾವು ಸರ್ 50 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ ಬರಂತ ಕೃತಿ ಇವತ್ತು ತಿಂಗಳ ಬೆಳಕಿನ ಬೆಳಕು ಕಾಣ್ತಾ ಇದೆ ಅನ್ನುವಂಥದ್ದೇ ನಮ್ಮೆಲ್ಲರ ಹೆಮ್ಮೆ ಅನ್ನುವಂಥ ಮಾತನ್ನು ಕಾರ್ಯಕ್ರಮದಲ್ಲಿ ಇವರಿಬ್ಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಬಹುಶಃ ಸಂವಾದಕ್ಕೆ ಉಪಸಂಹಾರವನ್ನು ಹೇಳ್ತೀನಿ. ನಾನು ಇಲ್ಲಿರುವ ಬಹುತೇಕ ಕಥೆಗಳನ್ನ ಬಹಳ ಹಿಂದೆ ಓದಿದ್ದೆ, ಸುಮಾರು 3-4 ವರ್ಷದ ಹಿಂದೆ. ಆನಂತರ ಇವಾಗ ನಾನು ಸದ್ಯಕ್ಕೆ ಮತ್ತೊಮ್ಮೆ ಪುಸ್ತಕ ಓದಿಲ್ಲ. ಇಲ್ಲೇ ಒಂದು ಹಣಿಗೆ ಸರ ಹೇಳ್ಬೇಕು, ಬಹುತೇಕ ಹೆಣ್ಮಕ್ಳು ಗಂಡಸಿನ ಮೇಲೆ ಮೋಹಗೊಳ್ತಾರೆ ಬಹುತೇಕ ಕಥೆಗಳಲ್ಲಿ. ಇಲ್ಲಿ ಗಂಡಸಿಂದ ಏನ್ ಕೆಲಸ ಅಂದ್ರೆ ಜಾರಿ ಬೀಳೋದಷ್ಟೇ. ಅಂದ್ರೆ ಅದು ಹಿಮ್ಮುಖ ಸಾಧ್ಯತೆಗಳನ್ನ ಅವರು ಯಾವ ಕಥೆಯಲ್ಲೂ ಪ್ರಸ್ತಾಪಿಸಿಲ್ಲ. ಗಂಡು ಶ್ರೀರಾಮಚಂದ್ರ, ಇವಳು ಚಂಚಲೆ ಅನ್ನೋ ರೀತಿಯಲ್ಲೇ ಎಲ್ಲ ಕಥೆಗಳು ಸಾಕ್ತಾವ. ಅದ್ರ ಬಗ್ಗೆ ನನ್ನ ತಕರಾರಿದೆ. ಅದು ರಿವರ್ಸನ್ ಆಗ್ಬೋದು, ಅದು ರಿವರ್ಸನ್ ಇರ್ತದೆ.
ಬಹುತೇಕ ಸಂದರ್ಭ ರಿವರ್ಸೇ ಇರುತ್ತೆ. ಯಾಕಂದ್ರೆ ಯಾವ ಹೆಣ್ಣು ಅವಳ ಬಯಕೆಯನ್ನ ಗಂಡಸಿನಷ್ಟು ಮುಕ್ತವಾಗಿ ಪ್ರಕಟಿಸೋದಿಲ್ಲ. ಲಜ್ಜೆ ಅನ್ನೋದು ಹೆಣ್ಣಿನ ಒಂದು ಗುಣ ಇರ್ಲಿ ಅದು. ಇನ್ನ ಸರ್ ಕತೆಗಳು ತುಂಬಾ ಚೆನ್ನಾಗಿ ಓದಿಸ್ಕೊಂತಾವ. ಇನ್ನು ಆ ಚೌಕಟ್ಟುಗಳ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ತಿಳುವಳಿಕೆ ಸಾಲದು. ಬಟ್ ಓದ್ಬೇಕಂತ ಆರಂಭ ಮಾಡಿಕೊಂಡಾಗ ಕಥೆಯನ್ನು ಹಿಡ್ಕೊಂಡಾಗ ಸರಾಗವಾಗಿ ಓದಿಸ್ಕೊಂಡು ಹೋಗ್ತಾರೆ. ಅದು ಅವರ ಬರವಣಿಗೆಗೆ ಇರುವಂತ ಶಕ್ತಿ. ಇನ್ನ ಕಾಮ, ಪ್ರೇಮ ಮತ್ತು ಬಿಡುಗಡೆ ಒಟ್ಟು ಇವರ ಈ ಕಥಾ ಸಂಕಲನದ ಮೂಲ ದ್ರವ್ಯ ಪ್ರಜ್ಞೆ ಅಂತ ನಾನು ಕಂಡುಕೊಂಡಿರೋದು. ಒಟ್ಟಾರೆಯಾಗಿ ತುಂಬಾ ಅದ್ಭುತವಾಗಿ ಈ ಕಥೆಗಳು ಓದಿಸ್ಕೊಂತವು ಅನ್ನೋದ್ರ, ಯಾಕಂದ್ರೆ ಅದನ್ನ ನಾನು ಒಂದೇ ಗುಕ್ಕಿಗೆ ಓದಿರೋದು ಇಷ್ಟು ಕಥೆಗಳನ್ನ ಸುಮಾರು 3 ವರ್ಷದಿಂದ, ಮತ್ತೆ ನಾನು ಓದಿಲ್ಲ. ಒಟ್ಟಾರೆಯಾಗಿ ಹಣಗಿ ಸರ್ ಇನ್ನು ಅವ್ರು ಏನ್ ಬರ್ದಾರ ಅವನ್ನ ನಾವು ಓದ್ಬೇಕು ಅಂತ ತಿಳ್ಕೊಂಡು ನನಗೆ ಅನಿಸಿದ್ ಈ ಪುಸ್ತಕ ಓದಿದ ನಂತರ ಅನಿಸ್ತು. ಅಂದ್ರೆ ಅಷ್ಟೊಂದು ಸಮರ್ಥವಾದಂತ ಬರಹಗಾರ ಅವರು ಅಂತ ತಿಳ್ಕೊಂಡು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.